ಬೆಳಗಾವಿ ಘಟನೆಯನ್ನು ಅತ್ಯಂತ ಹತ್ತಿರದಲ್ಲಿ ನೋಡಿದ್ದೇನೆ. ಅಭಿಪ್ರಾಯ ಹೇಳಿದಾಗಿಂದ ಅವರ ಬಿಡುಗಡೆ ತನಕನೂ ಘಟನೆಗಳನ್ನು ಗಮನಿಸಿ ನನ್ನಲ್ಲಿ ಕೆಲವು ಭಿನ್ನ ಅಭಿಪ್ರಾಯಗಳಿರ್ಬೋದು. ಆದರೆ ನೀವು ಈ ಪ್ರಕರಣವನ್ನು ಎಲ್ಲಿ ತನಕ ತೆಗೆದುಕೊಂಡು ಹೋಗಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿಯವರ ಮಧ್ಯಪ್ರವೇಶ ಆಗಬೇಕು ಅಂತೇಳಿ ಬಯಸಿದ್ದು ಯಾಕೆ? ನಿಮ್ಮ ಟಾರ್ಗೆಟ್ ಏನು? ಯಾವ ಉದ್ದೇಶ ಇಟ್ಕೊಂಡು ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಿ ಮೇಡಮ್? ಇನ್ನೊಮ್ಮೆ ಬರೀ ಸದನದಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಎಲ್ಲೇ ಯಾವುದೇ ಒಬ್ಬ ಪುರುಷ ಮಹಿಳೆಗೆ ಈ ರೀತಿ ಕೂಡ್ದು ಅನ್ನೋ ರೀತಿ ಆ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ನನ್ನ ಚಿಂತನೆ. ಒಂದು ಕಾನೂನನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಕಾನೂನು ಸಚಿವರಾದಂಥ HK ಪಾಟೀಲ್ ಅವ್ರ ಬಗ್ಗೆ ನಾನು ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ಯಾವುದೇ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯನ್ನು ಅಸಭ್ಯ ರೀತಿಯಿಂದ ನಿಂದಿಸಿದ್ರೆ ಅದು ಕೂಡ ಅಪರಾಧ ಅನ್ನುವಂಥ ಒಂದು ಕಾನೂನನ್ನು ನಮ್ಮ ಇದೆ. ಆದರೆ ಅದಕ್ಕೆ ಮತ್ತೆ ಸೆಕ್ಷನ್ಗಳಿರ್ತವೆ. ಆ ರೀತಿ ಅದನ್ನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬಿಗು ಮಾಡಿ ಅಂತ ಹೇಳಿ ತೆಗೆದುಕೊಂಡು ಹೋಗ್ಬೇಕನ್ನುವಂಥದ್ದು ನನ್ನ ಒಂದು ಮನಸ್ಸಿದೆ. ಇನ್ನು ಕಾನೂನು ಹೋರಾಟ ಎಲ್ಲಿವರೆಗೆ ಅಂತಂದರೆ ಗೆಲುವು ಸಿಕ್ಕೋವರೆಗೂ ಅಂತ.